ವೇದಿಕೆಯಲ್ಲಿರೋ ಸ್ಥಳೀಯ ಶಾಸಕರು ಸ್ನೇಹಿತರಾದಂಥ ಮಂತರವರೇ ಮತ್ತು ಎಲ್ಲ ಮುಖಂಡರೇ, ಒಂದು 10 ನಿಮಿಷ ಕೊಡಗಿನ ಬಗ್ಗೆ, ಮಡಿಕೇರಿ ಬಗ್ಗೆ ನಾನು ಇಲ್ಲಿ ನಿಂತು ಮಾತಾಡ್ತೀನಿ. ನನ್ನ ಹೆಸರು ಪ್ರದೀಪ್ ಈಶ್ವರ್ ಅಂತ, ಚಿಕ್ಕಬಳ್ಳಾಪುರದ ಶಾಸಕ. ಕೊಡಗಿಗೆ, ಮಡಿಕೇರಿಗೆ ನನ್ನ ಕೊಡುಗೆ ಏನು ಅಂದರೆ, ಕೊಡಗು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಲ್ಲಿ 30 ಜನ ಸ್ಟೂಡೆಂಟ್ಸು MBBS ಹೋಗ್ತಾ ಇದ್ದಾರೆ, ನನ್ನ ಅಕಾಡೆಮಿಯಲ್ಲಿ ಕಲಿತವರು. ಇದು ಈ ಕೊಡಗು ಮಡಿಕೇರಿಗೆ ನನ್ನ ಕೊಡುಗೆ. ಕನ್ನಡದಲ್ಲಿ ಒಂದು ಮಾತಿದೆ, ಡಾಕ್ಟರ್ ಆಗಲು ಕೋರ್ಸ್ಗಳುಂಟಯ್ಯ, ಟೀಚರ್ಗಳಾಗಲು ಕೋರ್ಸ್ಗಳುಂಟಯ್ಯ, ಇಂಜಿನಿಯರ್ಗಳಾಗಲು ಕೋರ್ಸ್ಗಳುಂಟಯ್ಯ, ಬುದ್ಧ ಬಸವ ಗಾಂಧಿ ಆಗಲು ಯಾವ ಕೋರ್ಸ್ಗಳುಂಟಯ್ಯ, ನಿಮ್ಮೊಳಗಿರೋ ಫೋರ್ಸ್ ಬೇಕಯ್ಯ ಅಂತ. ಸೊ ಚಂದವಾಗಿ ಓದಿದ ನಂತರನೂ ಗೆಲ್ಲಬೇಕು ಅಂದರೆ ಹಠ ಬೇಕು, ಧೈರ್ಯ ಬೇಕು, ಛಲ ಬೇಕು, ಮಾಡೇ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಬೇಕು. ಸುಮ್ಮನೆ ಗೆದ್ರೆ ವಿಕ್ಟರಿ, ಪಡಬಾರದು ಕಷ್ಟಪಟ್ಟು ಗೆದ್ರೆ ಅದು ಹಿಸ್ಟರಿ. ಬಹಳಷ್ಟು ಜನ ಯುವಕರಿಗೊಂದು ಮಾತು ಹೇಳ್ತೀನಿ, ನಿಮ್ಮ ಕನಸುಗಳನ್ನ ನನಸು ಮಾಡ್ಕೊಳಕ್ಕೆ ಕಷ್ಟಪಡಿ. ಇಲ್ಲ ಕಷ್ಟಪಡಕ್ಕಾಗ್ಲಿಲ್ವಾ, ಇನ್ಯಾರೋ ಕನಸುಗಳನ್ನ ನನಸು ಮಾಡಕ್ಕೆ ನಿಮ್ಮನ್ನು ಕೆಲಸಕ್ಕೆ ಇಟ್ಕೊಂತಾನೆ, ಆ ಕೆಲಸಕ್ಕಾದ್ರೂ ಸೇರ್ಕೊಡಿ. ಅಷ್ಟೇ ಆಗೋದು ಲೈಫಲ್ಲಿ. ಈ ಜನ್ರೇಷನ್ ಹುಡುಗರಿಗೆ ಏನೋ ಸಾಧಿಸ್ಬೇಕು ಅಂತ ಕನಸಿರುತ್ತೆ, ದೊಡ್ಡ ದೊಡ್ಡ ಆಸೆ ಇರುತ್ತೆ. ತುಂಬ ಸೀರಿಯಸ್ ಆಗೋಗುತ್ತೆ ಭಾಷಣ. ನಾನು ಸ್ವಲ್ಪ ಜೋಕಾಗೂ ಮಾತಾಡ್ತೀನಿ. ಭಾಳಷ್ಟು ಜನಕ್ಕೆ ಗೊತ್ತಿರಬೇಕು, ಹುಡುಗರು ಯಾಕೆ ದೇವಸ್ಥಾನಕ್ಕೆ ಹೋಗ್ತಾರೆ, ಅಂಕಲ್ಸ್ ಯಾಕೆ ದೇವಸ್ಥಾನಕ್ಕೆ ಹೋಗ್ತಾರೆ ಅಂದರೆ, ಹುಡುಗರು ದೇವಸ್ಥಾನಕ್ಕೆ ಹೋಗಿ ದೇವ್ರನ್ನ ಕೇಳ್ತಾರೆ, ದೇವ್ರೇ ಅರ್ಥ ಮಾಡ್ಕೊಳ್ಳೋ ಹುಡುಗಿನ ಕೊಟ್ಟು ಮದುವೆ ಮಾಡು ಅಂತ. ಅಂಕಲ್ಸ್ ಹೋಗ್ತಾರೆ, ನಾನು ಏನು ಕೇಳಿದೆ ನೀನು ಏನು ಕೊಟ್ಟೆ ಅಂತ ಕೇಳಕ್ಕೆ. ಸೊ ನಾನು ಎಲ್ಲ ಯಂಗ್ಸ್ಟರ್ಸ್ಗೂ ಹೇಳ್ತೀನಿ, ಜೀವನದಲ್ಲಿ ಒಂದು ಡ್ರೀಮ್ ಇಟ್ಕೊಳ್ಳಿ, ಮತ್ತೆ ಓವರ್ ಆಗಿ ಥಿಂಕ್ ಮಾಡಬೇಡಿ. ಒಬ್ಬನಾರೋ ಬಸ್ಸಲ್ಲಿ 2 ಟಿಕೆಟ್ ತಗೊಂಡಂತೆ, ಕೇಳದಂತ ಕಂಡಕ್ಟರ್ ಯಾಕೋ 2 ಟಿಕೆಟ್ ಅಂದರೆ, ಸರ್ ಒಂದು ಟಿಕೆಟ್ ಕಳೆದೋದ್ರೆ ಇನ್ನೊಂದು ಟಿಕೆಟ್ ಇರಲಿ ಅಂತ. 2 ಕಳೆದೋದ್ರೆ ಏನೋ ಮಾಡ್ತೀಯ ಅಂದರೆ, ಬಸ್ ಪಾಸ್ ಇದೆ ಗೊತ್ತಾ ಸಾರ್ ಅಂದಂತ. ಅಂದರೆ ತೀರಾ ಓವರ್ ಆಗಿ ಥಿಂಕ್ ಮಾಡಿದ್ರು ಸೋತೋಗ್ತೀವಿ. ಮತ್ತೆ ಬಹಳಷ್ಟು ಜನಕ್ಕೆ PUCನೋ ಡಿಗ್ರಿನೋ ಓದ್ತಿರ್ತೀರ, 98% ಇರುತ್ತೆ, 20-25 ಸಾವಿರ ಸ್ಯಾಲ್ರಿಗೆ ದುಡಿತಿರ್ತೀವಿ. ಯಾಕೆ ಎಂಪೈರ್ಗಳು ಕಟ್ಟಕ್ಕಾಗಲ್ಲ? ಟಾಟಾ ಅವ್ರು ಯಾಲೋಕ ತ್ಯಜಿಸಿದ್ರು, ಅವ್ರು ರೇಂಜ್ ರೋವರ್ನ, ಲ್ಯಾಂಡ್ ರೋವರ್ನ ಪರ್ಚೇಸ್ ಮಾಡಿದ್ರೆ ಎಂಟೈರ್ ಇಂಡಿಯನ್ ಶೇರ್ ಮಾರ್ಕೆಟ್ ಎಲ್ಲರೂ ಟಾಟಾ ಡಿಸಿಷನ್ ರಾಂಗು, ಟಾಟಾ ಕಂಪ್ನಿ ಸೋತೋಗುತ್ತೆ ಅಂದ್ರು. ಆದ್ರೂ ಯಾರ ಮಾತು ಕಿವಿಗೆ ಹಾಕೊಳ್ದೆ ರೇಂಜ್ ರೋವರು, ಲ್ಯಾಂಡ್ ರೋವರ್ ಪರ್ಚೇಸ್ ಮಾಡಿದ್ರು. ಅದು ಗೆಲ್ತು, ಶೇರ್ ಮಾರ್ಕೆಟ್ ಅಲ್ಲಿ ತನ್ನದೇ ಆದಂತ ತಾಕತ್ ಪ್ರದರ್ಶಿಸ್ತು. ಅವಾಗ ಮೀಡಿಯಾ ಮುಂದೆ ರತನ್ ಟಾಟಾ ಒಂದು ಮಾತು ಹೇಳಿದ್ರು, ಈ ಪ್ರಪಂಚದಲ್ಲಿ ರೈಟ್ ಡಿಸಿಷನ್, ರಾಂಗ್ ಡಿಸಿಷನ್ ಇರಲ್ಲ, ಟೇಕ್ ಎ ಡಿಸಿಷನ್ ಅಂಡ್ ಮೇಕ್ ಇಟ್ ರೈಟ್ ಅಂತ. ಆ ಕಾರಣಕ್ಕೆ ಟಾಟಾ ಎಂಪೈರ್ ಬೆಳೆಯಕ್ಕಾಗಿದ್ದು. ಇವತ್ತು ವಾಟ್ ಈಸ್ ಗುಡ್ ಫಾರ್ ಜನರಲ್ ಮೋಟರ್ಸ್, ಇಟ್ ಈಸ್ ಎ ಗುಡ್ ಫಾರ್ ಅಮೆರಿಕಾ ಅಂತಾರೆ. ವಾಟ್ ಈಸ್ ಗುಡ್ ಫಾರ್ ಟಾಟಾ, ಇಟ್ ಈಸ್ ಗುಡ್ ಫಾರ್ ಇಂಡಿಯಾ ಅನ್ನೋ ಲೆವೆಲ್ಗೆ ತಮ್ಮ ಬ್ರ್ಯಾಂಡ್ನ ಬೆಳೆಸಿದ್ರು. ಇವತ್ತಂತ ವ್ಯಕ್ತಿ ಯಾಲೋಕನ್ನ ತಿಳಿಸಿದ್ರು. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಬಯಸ್ತೇನೆ. ಯೂತ್ಸ್ ಆರ್ ನಾಟ್ ಯೂಸ್ಲೆಸ್, ಬಟ್ ದೇ ಆರ್ ಯೂಸ್ಡ್ ಲೆಸ್. ಕೆಪಾಸಿಟಿ ಎಲ್ರಿಗೂ ಇರುತ್ತೆ, ಕೂತೋದಿದ್ರೆ ಎಲ್ರಿಗೂ ಓದೋ ಶಕ್ತಿ ಇರುತ್ತೆ, ಬರೆದ್ರೆ ಎಲ್ರಿಗೂ ಬರೆಯೋ ಇದಿರುತ್ತೆ. ಆದ್ರೂ ಯಾಕೆ ಕೆಲವರೇ ಸಾಮ್ರಾಜ್ಯಗಳು ಕಟ್ತಾರೆ? ನಮ್ಮನ್ನ ತಡೆಯೋ ದೊಡ್ಡ ಫೋರ್ಸ್ ಏನ್ ಗೊತ್ತಾ? ಈ ಪ್ರಪಂಚದಲ್ಲಿ ತುಂಬಾ ಜನ ಯಾಕೆ ಸೋಲ್ತಾ ಇದ್ರು ಗೊತ್ತಾ? ಬೆಳಗ್ಗೆಯಿಂದ ಸಂಜೆವರೆಗೂ ಒಪಿನಿಯನ್ಸ್, ಅವನೇನ್ ಅನ್ಕೊಂತಾನೆ, ಇವನೇನ್ ಅನ್ಕೊಂತಾನೆ, ಒಪಿನಿಯನ್ಸ್ಗೆ. ಲೈಫಲ್ಲಿ ಸಕ್ಸಸ್ ಆಗ್ಬೇಕು ಅಂದ್ರೆ ಯಾರು ಏನ್ ಅನ್ಕೊಂಡ್ರೆ ಏನು? ಇದನ್ನೊಂದು 10 ವರ್ಷ ಸಾಧ್ಯ ಆದ್ರೆ 17, 18, 20ರಲ್ಲಿರೋ ಹುಡುಗಿರು ಇನ್ನೊಂದು 15 ವರ್ಷ ಕಿವಿ ಮುಚ್ಕೊಳ್ಳಿ, ನಿಜವಾಗ್ಲೂ ಸಕ್ಸಸ್ ಆಗ್ತೀರಾ. ನೀವು ಕಿವಿ ಕೊಟ್ರೆ ದಿನಕ್ಕೆ 10 ಜನ ಒಪಿನಿಯನ್ಗೆ ನೀವು ಹಾಳಾಗ್ತೀರಾ.